ರಾಜ್ಯದಲ್ಲಿ ಪನ್ನೀರ್ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಕರ್ನಾಟಕದಲ್ಲಿ 1 ವರ್ಷ ಕೃತಕ ಪನ್ನೀರ್ ಬ್ಯಾನ್ ಮಾಡುವಂತಹ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಕೃತಕ ಅನ್ಲಾಗ್ ಪನ್ನೀರ್ 1 ವರ್ಷ ಬ್ಯಾನ್ ಮಾಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಆಹಾರ ಸುರಕ್ಷತಾ ಇಲಾಖೆ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಆಹಾರ ಸುರಕ್ಷತಾ ಇಲಾಖೆಯಿಂದ ಮಹತ್ವದ ಆದೇಶ ಹೊರಬಿದ್ದಿದ್ದು ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ ಮತ್ತು ಮಾರಾಟಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಆಹಾರ ತಯಾರಿಕೆಯಲ್ಲಿ ಕೃತಕ ಪನ್ನೀರ್ ಬಳಸೋದಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಸಸ್ಯಜನ್ಯ ಎಣ್ಣೆ, ರಾಸಾಯನಿಕ ಬಳಸಿ ತಯಾರಿಸುವ ಪನ್ನೀರ್ ನಿಷೇಧ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದು ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಶುದ್ಧ ಪನ್ನೀರ್ ಬಳಕೆಗೆ ಸೂಚನೆಯನ್ನು ನೀಡಲಾಗಿದೆ. ರಾಜ್ಯದಲ್ಲಿ ಪನ್ನೀರ್ ಪ್ರಿಯರಿಗೆ ಇದು ಬಿಗ್ ಶಾಕ್. ಕರ್ನಾಟಕದಲ್ಲಿ 1 ವರ್ಷ ಕೃತಕ ಪನ್ನೀರ್ ಬ್ಯಾನ್ ಮಾಡುವಂತೆ ನಿರ್ಧಾರಕ್ಕೆ ಬರಲಾಗಿದ್ದು, ಕೃತಕ ಅನ್ಲಾಗ್ ಪನ್ನೀರ್ 1 ವರ್ಷ ಬ್ಯಾನ್ ಮಾಡುವಂಥ ಒಂದು ನಿರ್ಧಾರವನ್ನು ಆಹಾರ ಸುರಕ್ಷತಾ ಇಲಾಖೆ ತೆಗೆದುಕೊಂಡಿದೆ. ಮಹತ್ವದ ಆದೇಶ ಆಹಾರ ಸುರಕ್ಷತಾ ಇಲಾಖೆಯಿಂದ ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ ಮತ್ತು ಮಾರಾಟಕ್ಕೂ ಕೂಡ ಬ್ರೇಕ್ ಬಿದ್ದಂತಾಗಿದೆ. ಆಹಾರ ತಯಾರಿಕೆಯಲ್ಲಿ ಕೃತಕ ಪನ್ನೀರ್ ಬಳಸುವುದಕ್ಕೆ ನಿಷೇಧವನ್ನು ಹೇರಲಾಗಿದ್ದು, ಸಸ್ಯಜನ್ಯ ಎಣ್ಣೆ, ರಾಸಾಯನಿಕ ಬಳಸಿ ತಯಾರಿಸುವಂಥ ಪನ್ನೀರ್ಗಳು ಇದು ಮನುಷ್ಯನ ಆರೋಗ್ಯದ ಮೇಲೆ ತೀವ್ರ ತರದ ಪರಿಣಾಮವನ್ನು ಬೀರುವ ಸಾಧ್ಯತೆಗಳಿದೆ ಅನ್ನುವಂಥ ಕಾರಣಕ್ಕೆ ಸಸ್ಯಜನ್ಯ ಎಣ್ಣೆ, ರಾಸಾಯನಿಕ ಬಳಕೆ ಮಾಡುವಂಥದ್ದು ಅದು ದುಷ್ಪರಿಣಾಮವನ್ನು ಬೀರುತ್ತೆ, ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಕಾರಣಕ್ಕೆ ಬಹುದೊಡ್ಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಆರೋಗ್ಯ ಇಲಾಖೆ. ಯುಟಿ ಖಾದರ್ ಅವರು ಈ ಸಂಬಂಧ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ವ್ಯಾಪಕ ಮೆಚ್ಚುಗೆಗೂ ಕಾರಣವಾಗ್ತಾ ಇದೆ. ಯಾಕೆಂದರೆ ಹೋಟೆಲ್ಗೆ ಹೋಗುವಂಥವರು ಪನ್ನೀರ್ ಕೇಳ್ತಾರೆ ಅಂದರೆ ಅಥವಾ ಪನ್ನೀರ್ ಯುಕ್ತವಾದಂಥ ಆಹಾರವನ್ನು ಕೇಳಿ ಪಡಿತಾರೆ. ಆದರೆ ಸಸ್ಯಜನ್ಯ ಎಣ್ಣೆ ಮತ್ತು ರಾಸಾಯನಿಕ ಬಳಸಿ ತಯಾರಿಸುವಂಥ ಪನ್ನೀರ್ ಆರೋಗ್ಯದ ಮೇಲೆ ದೊಡ್ಡ ದುಷ್ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ರಾಜ್ಯದಲ್ಲಿ ಪನ್ನೀರ್ ಪ್ರಿಯರಿಗೆ ಇದು ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ತೆಗೆದುಕೊಳ್ತಾ ಇರುವಂಥ ಒಂದು ಸರಿಯಾದಂಥ ಕ್ರಮ. 1 ವರ್ಷ ನಿಷೇಧವನ್ನು ಮಾಡ್ತಾ ಇರುವಂಥದ್ದು ಈ ಅನ್ಲಾಗ್ ಪನ್ನೀರ್ಗೆ, ಅಂದರೆ ಪನ್ನೀರ್ ಬಳಸೋದಕ್ಕೂ ನಿಷೇಧ. ಆಹಾರ ತಯಾರಿಕೆಯಲ್ಲಿ ಸಸ್ಯಜನ್ಯ ಎಣ್ಣೆ, ರಾಸಾಯನಿಕ ಬಳಸಿ ತಯಾರಿಸುವ ಪನ್ನೀರ್ ನಿಷೇಧ ಮಾಡಲಿಕ್ಕೆ ಮುಂದಾಗಿದ್ದು, ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಶುದ್ಧ ಪನ್ನೀರ್ ಬಳಕೆಗೆ ಸೂಚನೆ ನೀಡಲಾಗಿದೆ. ಕರ್ನಾಟಕದಲ್ಲಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಆಹಾರ ಸುರಕ್ಷತಾ ಇಲಾಖೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಕೃತಕ ಅನ್ಲಾಗ್ ಪನ್ನೀರ್ ಬಳಕೆಯನ್ನು 1 ವರ್ಷದ ಅವಧಿಗೆ ನಿಷೇಧ ಮಾಡಿದೆ. ಹಾಲಿನ ಬದಲು ಸಸ್ಯಜನ್ಯ ಎಣ್ಣೆ ಮತ್ತು ರಾಸಾಯನಿಕ ಬಳಸಿ ತಯಾರಿಸುವಂತಹ ಈ ಪನ್ನೀರ್ ಆರೋಗ್ಯಕ್ಕೆ ಹಾನಿಕರ, ದುಷ್ಪರಿಣಾಮವನ್ನು ಬೀರಿಬಿಡುತ್ತೆ. ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಇನ್ನು ಮುಂದೆ ಶುದ್ಧ ಪನ್ನೀರ್ ಮಾತ್ರವನ್ನು ಬಳಸಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನು ಆಹಾರ ಸುರಕ್ಷತಾ ಇಲಾಖೆ ಕೊಟ್ಟಿದೆ. ಉಲ್ಲಂಘನೆ ಮಾಡಿದ್ದೇ ಆದರೆ ಕಠಿಣ ಕಾನೂನು ರೀತಿಯ ಕ್ರಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಸೂಚನೆ ಕೂಡ ಕೊಡಲಾಗಿದೆ. ಸಾಮಾನ್ಯವಾಗಿ ಅಸಲಿ ಪನ್ನೀರನ್ನು ಸಂಪೂರ್ಣವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ತಯಾರು ಮಾಡಲಾಗುತ್ತೆ. ಇದು ಸಂಪೂರ್ಣವಾಗಿ ಶುದ್ಧವಾಗಿರುತ್ತೆ, ಆರೋಗ್ಯಕ್ಕೂ ಉಪಯುಕ್ತ. ಆದರೆ ವೆಚ್ಚವನ್ನು ಕಡಿಮೆ ಮಾಡಬೇಕು ಮತ್ತು ಹೆಚ್ಚಿನ ಲಾಭ ಗಳಿಕೆ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಹಲವು ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳು ಹಾಲಿನ ಬದಲು ಸಸ್ಯಜನ್ಯ ಎಣ್ಣೆ ಹಾಕ್ತಾರೆ ಮತ್ತು ಪಿಷ್ಟ ಹಾಗೂ ಕೆಮಿಕಲ್ಗಳನ್ನು ಬಳಕೆ ಮಾಡ್ತಾರೆ. ಸೊ ಇದರಿಂದಾಗಿ ಅನ್ಲಾಗ್ ಪನ್ನೀರ್ ಇದು ಆರೋಗ್ಯದ ಮೇಲೆ ದೊಡ್ಡ ಮಟ್ಟದ ಗಂಭೀರ ಪರಿಣಾಮವನ್ನು ಬೀರಿಬಿಡುತ್ತೆ. ಈ ಕಾರಣಕ್ಕೆ ಈ ಗ್ರಾಹಕರಿಗೆ ನೀಡ್ತಾ ಇರುವಂಥ ಈ ಒಂದು ಅನ್ಲಾಗ್ ಪನ್ನೀರ್ ಸುರಕ್ಷಿತವಲ್ಲ ಅನ್ನುವಂಥದ್ದು ತನಿಖೆಯಲ್ಲಿ ಪತ್ತೆಯಾಗಿದೆ. ಮತ್ತು ಆಹಾರ ತಯಾರಿಕೆ ಮಾಡಿದಾಗ ಶುದ್ಧ ಹಾಲಿನಿಂದ ತಯಾರಿಸಿದಂಥ ಪನ್ನೀರನ್ನೇ ಬಳಕೆ ಮಾಡಿ ಕೃತಕ ಪನ್ನೀರ್ನಲ್ಲಿ ಬಳಸುವ ರಾಸಾಯನಿಕಗಳು ಮತ್ತು ಗುಣಮಟ್ಟವಿಲ್ಲದ ಕೊಬ್ಬಿನಾಂಶ ಸಾರ್ವಜನಿಕರ ಆರೋಗ್ಯದ ಮೇಲೆ ತೀವ್ರ ಥರದ ಅಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥ ಒಂದು ಕಾರಣಕ್ಕೆ ಆಹಾರ ಸುರಕ್ಷತಾ ಕಾಯ್ದೆಯಡಿ ಹಾಲಿನ ಉತ್ಪನ್ನವಲ್ಲದ ಕೃತಕ ವಸ್ತುವನ್ನು ಪನ್ನೀರ್ ಹೆಸರಲ್ಲಿ ಗ್ರಾಹಕರಿಗೆ ನೀಡುವುದು ಕಾನೂನು ಬಾಹಿರ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ನೀಡ್ತಾ ಇರುವಂಥ ಒಂದು ಎಚ್ಚರಿಕೆ.